ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಕಂಟಿನ್ಯೂಷನ್ ಪಾರ್ಟ್. ನಿನ್ನೆ ಬಂದ್ಬಿಟ್ಟು ಇಂಟ್ರೋ ಕೊಟ್ಟಿದ್ದೆ, ಸೊ ಅದರದ್ದೇ ಕಂಟಿನ್ಯೂಷನ್ ಇವಾಗ. ಬಟ್ ಚೇಂಜ್ ಆಫ್ ಪ್ಲ್ಯಾನ್ಸ್ ಏನು ಅಂದರೆ, ಸನ್ರೈಸ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ ನನಗೆ ಇದೊಂದು ಇದು ಕೊಟ್ಬಿಟ್ಟವ್ರೆ, ಏನಂತಾರೆ ಇದನ್ನು, ಹೂವು, ದೇವ್ರ ಹೂವು ಎಸ್ಪೆಷಲಿ. ಸೊ ಅದನ್ನು ಇಡೋಕ್ಕೆ ಜಾಗ ಹುಡುಕ್ತಾ ಇದ್ದೀನಿ. ದೇವ್ರ ಹೂವು ಅಲ್ವಾ, ಎಲ್ಲೆಲ್ಲ ಬಿಸಾಕೋಕ್ಕಾಗಲ್ಲ. ಇದೆಲ್ಲ ಯಾವುದೋ ಒಂದು ದೇವಸ್ಥಾನ ಇತ್ತು ಗುರು. ಗುರು ಸ್ಪೀಡ್ ರನ್ನು ಗುರು, ಅಗೇನ್ಸ್ಟ್ ನೇಚರ್ ಸ್ಪೀಡ್ ರನ್. ವಾರ್ಮಪ್ ಮಾಡಿದ್ದೀನಿ ಇಂಜಿನು, ಅದಕ್ಕೆ ಸ್ವಲ್ಪ ಹೆವಿಯಾಗೆ ಬಾರಿಸ್ತಾ ಇದ್ದೀನಿ. ಏನು 5 ನಿಮಿಷ ಬೈಸ್ಕೊಂಡಿದ್ದೀನಿ ಅಮ್ಮನ ಹತ್ರ. ಸೊ ಐ ಗೆಸ್ ದಟ್ ಇನಫ್ ವಾರ್ಮಪ್. ಸನ್ರೈಸ್ ಆಗೋಯ್ತೈತೆ ಆಲ್ಮೋಸ್ಟ್. ರೇಂಜ್ಗೆಲ್ಲ ಬಂದ್ಬಿಟ್ರೆ ಹೆವಿ ಚಳಿ ಆಗಿದ್ರು. ಪಾಟಿಗೆ ಬಂದ್ಬಿಟ್ರೆ ನೋಡಿ ಬಾಡಿ ಪೊಸಿಷನಿಂಗ್ ಎಷ್ಟು ಮುಖ್ಯ ಅಂತ. ನಾನು ಗಾಡಿ ಪೊಸಿಷನ್ ಮಾಡಿ ಗಾಡಿನ ಮೂವ್ ಮಾಡಿರಲಿಲ್ಲ ಅಂದಿದ್ರೆ ಏನು ಬಿಡೋದು, ಸ್ಕೇರ್ಸ್ ಹಂಗೆ ಹಾಕೋರೆ ಎದುರ್ಕೊಂಬಿಟ್ಟೆ. ಯಾಕೆ ಮೊದಲಿಗಿಂತ ಹೆವಿ ಕ್ರೀಪಿ ಅನಿಸ್ತೈತಲ್ಲ ಈ ಪ್ಲೇಸ್ ನನಗೆ. ವೀಲ್ಸ್ ನೋಡಿದಲ್ವ ಗಾಡಿ, ನೋಡಿ ಈ ಗಾಡಿ ವೀಲ್ಸ್ ಪಿನಲ್ಲ ಗುರು. ಹೋಗ್ಬಿಟ್ಟು ಏನೇನೋ ನಡೆದೈತಲ್ಲ ಗುರು ಇಲ್ಲಿ. ರೀಚ್ ಅಂತ್ಯ. ಬನ್ನಿ ನಿಮಗೆ ಟೈಮ್ ಲೈಕ್ ಹಾಕಿಸ್ತೀನಿ. ನಾನು ಕೂತ್ಕೊಂಡು ಎಂಜಾಯ್ ಮಾಡಬೇಕಲ್ಲ. ಮಣ್ಣಾಗೋಗೈತೆ ನಾನು ಕೂತ್ಕೊಳ್ಳೋದು ಸ್ಪಾಟಲ್ಲಿ. ಬರೋಲ್ಲ, ನಿಂತ್ಕೊಂಡೆ ಮಾಡಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ.
ಹಿಂಗೆಲ್ಲ ನ್ಯೂಟ್ಲಿಗೆ ಬೀರ್ಬಿಟ್ರೆ ಹೆಂಗೆ ಇವರು ಮಧ್ಯದಲ್ಲಿ. ಸ್ಲೈಡ್ ಮಾಡೋ ಗಾಡಿ ಎತ್ತದೆ ಮಜಾಗರು. ಬಟ್ ನನಗೆ ಇನ್ನೂ ಫುಟ್ ಪೊಸಿಷನಿಂಗ್ ಬರಲ್ಲ. ಫುಟ್ ಪೊಸಿಷನಿಂಗ್ ಬಂದ್ಬಿಟ್ರೆ ಕ್ರೇಜಿ ಅನ್ಕೊಳ್ಳಿ. ಫೀಲಿಂಗ್ ಮಾತ್ರ ಸ್ಲೈಡ್ ಮಾಡಿ ಹೊಡೆಯೋದು ಗಾಡಿನ. ನನಗೆ ಒಂದೇ ಒಂದು ಫುಟ್ ಪೊಸಿಷನಿಂಗ್ ಒಂದು ಬರಲ್ಲ ಇನ್ನು. ಅದೊಂದು ಕಲ್ತ್ಬಿಟ್ರೆ ಗುರು ಸೀರಿಯಸ್ ಹೇಳ್ತೀನಿ, ಎಕ್ಸ್ಪಲ್ಸ್ ಮಜಾ ಬೇರೆ ಲೆವೆಲ್ ಎಕ್ಸ್ಪಲ್ಸ್ ಮಜಾ ನೋಡು. ಸನ್ರೈಸ್ ಸಾಕಾಗಿದೆ ಗುರು. ನಾನಿವಾಗ ಬೆಂಗಳೂರು ಐಎನ್ ಸರ್ಕಲ್ಗೆ ಹೋಗ್ಬೇಕು. ಬೆಂಗಳೂರು ಐಎನ್ ಸರ್ಕಲ್ ಲೆಫ್ಟಲ್ಲಿ ಒಂದು ಒಳ್ಳೆ ಸ್ಪಾಟ್ ಐತೆ. ಆ ಸ್ಪಾಟ್ಗೆ ಹೋದರೆ ಸಾಕಾಗಿರುತ್ತೆ. ಬಟ್ ಇವಾಗ ವಿಂಟರ್ ಸೀಸನ್ನು. ನಾನು ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದ್ದಿದ್ದು ಸಮ್ಮರ್ ಸ್ಪ್ರಿಂಗ್ ಸೀಸನಲ್ಲಿ. ಸೊ ವಿಂಟರ್ ಸೀಸನಲ್ಲಿ ಹಿಂಗಿರುತ್ತೆ, ಏನಿರುತ್ತೆ, ಫುಲ್ಲು ಗ್ರೀನರಿ ಹೋಗ್ಬಿಟ್ಟಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ, ನೋಡೋದ್ರಲ್ಲಿ ಏನಿದೆ. ಪ್ಲಸ್ ಅದು ಬಂದ್ಬಿಟ್ಟು ಫಾರ್ಮರ್ದು ಪಾಯಿಂಟು. ಫಾರ್ಮರ್ದು ಸ್ವಲ್ಪ ಅಬ್ಜೆಕ್ಷನ್ ಇರ್ಬೋದೇನೋ, ನೋಡೋಣ. ಏನಿಲ್ಲ, ಟೆಸ್ಟ್ ಮಾಡೋ ಬನ್ನಿ. ನೋಡಿ ಇದೆ ಸ್ಪಾಟು. ಬಟ್ ಎಲ್ಲ ಬ್ಲವ್ ಇದೆ ನೋಡಿ. ಇದೆಲ್ಲ ಫುಲ್ ಗ್ರೀನರಿಯಾಗಿ ತುಂಬಿತ್ತು. ಹೋಗೋಣ ಅಂದ್ಕೊಂಡೆ. ಎದುರ್ತಿದ್ದಲ್ಲ ಅದು. ಕ್ವೇರಿ ವ್ಯಾಲಿ ಥರ ಐತೆ ಇದು. ಏನ್ ಗುರುದು? ಓ ಹಿಡನ್ ಜಮ್ ಅನ್ಕೋನ ಅಕ್ಕನ್. ಏನ್ ಗುರು ಇಲ್ಲಿ ಇಂಥ ಸ್ಪಾಟಲ್ಲಿ ಇಂಥ ಹಿಡನ್ ಜಮ್ ಐತೆ. ಅಲ್ಲೊಂದು ಸ್ಪಾಟ್ ಐತೆ ಗುರು. ಸೈಕ್ ಅನ್ಕೋ, ಹೋಗಿ ನೋಡ್ಲೇಬೇಕು ಅದನ್ನ ಇವಾಗ. ಹಿಂಗೆಲ್ಲ ಹೋಗ್ಬೋದು ಒಳಗೆ. ಒಳಗೇನು ಅಷ್ಟೊಂದು ಆಳ ಇಲ್ಲ ಅನಿಸುತ್ತೆ. ಗ್ರೌಂಡೇ ಅಲ್ವಾ ಬೇಸಿಕಲಿ. ಆದರೂ ನಕ್ಕನ್ ಏನಾದ್ರು ಹೆಂಗೆ ಹೌಸ್ ಇಟ್ಟವ್ರು ನೋಡು. ಹಿಡಿದ್ರಾ ಬ್ರೋ? ಇಲ್ಲ ಫುಲ್ ಗ್ರೂಪಾ ಬ್ರೋ? ಶಾರ್ಟ್ ಫಿಲಮ್ ಫೋಟೋ ಶೂಟಾ? ಪ್ರೀ ವೆಡ್ಡಿಂಗ್. ಫಾಸ್ಟಾಗಿ ಬರ್ತಾ ಇದ್ದೆ ಹಂಗಿದೆ ಇದ್ದಿದ್ರೆ. ಓ ಸ್ಲೋ ನೀವು ಮಾಡಿದ್ದೀರಾ? ಏನು ಗುರು ಹಿಡನ್ ಜೆಮ್ ಗುರು ಇದು. ಲಿಟ್ರಲಿ ಹೇಳಬೇಕು, ಎಂಥ ಸ್ಪಾಟಲ್ಲಿ ಹೌಸ್ಕೊಂಡೈತೆ ಹೇಳಿ ಇದು. ನಾನು ಫಸ್ಟ್ ಇವೆಲ್ಲ ನೋಡ್ಬಿಟ್ಟು ಏನಪ್ಪ ಇದು ಹಿಂಗೈತೆ ಅಂತ ಅಂದ್ಕೊಂಡೆ. ಮಕ್ಕಳು ಮನ್ಸು ಮಾಡಿ ಒಳಗೆ ನುಗ್ದೆ ನೋಡು.
ಆಗಲೇ ಗೊತ್ತಾಗಿಲ್ಲ ನನಗೆ. ಅದು ಇಲ್ಲೂ ಸಾಕಾಗೈತೆ ಗುರು. ಅಕ್ಕಲ್ಲಿ ಏನು ಗುರು ಇದು ಇರೋ ಅಲ್ಲೊಂದು ಸ್ಪಾಟ್ ಫೋಟೋ ಹಾಕ್ಕೊಳ್ಳೇಬೇಕು. ಯಾಕೆ ನ್ಯೂಟ್ಲು ಬೀಳ್ತೈತೆ. ಓ ಗುರು, ನಾನು ಇಲ್ಲಿ ಗ್ರಾಸಸ್ಸು ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದ್ರ ಕಾರಣದಿಂದ ನಾನು ಇವಾಗ ಹೆಂಗಿರುತ್ತೆ ವಿಂಟರ್ ಸೀಸನಲ್ಲಿ ಅಂದ್ಕೊಂಡು ನಾನು ವಿಂಟರ್ ಸೀಸನ್ ಬೇಜಾನ್ ವಿಂಟರ್ ಸೀಸನ್ ಪಾಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಬಟ್ ಫೋಟೋಶೂಟ್ಗೆ ಅಂತ ಇಲ್ಲ ನಾರ್ಮಲಾಗಿ ಈ ಥರ ಏನಾರ ವೀಡಿಯೋ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಓಹ್ ಅಣ್ಣಂದಿರು ಏತಕ್ಕೋತಾರಲ್ಲಿ ಬರಲ್ಲವಾ.